ಹಾಯ್ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ಕೆಲವೊಂದು ಲಂಚ್ ರೆಸಿಪೀಸ್ ಕೂಡ ತೋರಿಸ್ತೀನಿ. ಅಂದರೆ ಲಂಚ್ ಬಾಕ್ಸ್ಗೆ ಯಾವ ರೆಸಿಪೀಸ್ ಅಂತಲೂ ಕೂಡ ನಾನು ತೋರಿಸ್ತೀನಿ. ಅದರ ಜೊತೆಗೆ ಕೆಲವೊಂದು ಅವರೆಕಾಯಿಂದ ಒಂದು ರೆಸಿಪಿ ಮಾಡಿದ್ದೀನಿ, ಉಸ್ಲಿ, ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ತಿಂಡಿಗೆ ಚಪಾತಿ ಮತ್ತು ಅವರೆಕಾಯಿ ಉಸ್ಲಿನೇ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಸೊಪ್ಪಿತ್ತು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಒಂದೆರಡು ಬದನೆಕಾಯಿ ಮತ್ತು ಒಂದೆರಡು ಇಲ್ಲ 3 ಟೊಮೆಟೊ ಹಾಕಿಬಿಟ್ಟು ಮೊಸಪ್ಪು ಹಾಕ್ತೀನಿ, ಬೇಳೆ ಹಾಕಿಬಿಟ್ಟು. ಇನ್ನು ಮಸಾಲೆಗಳು ಏನೂ ಆ್ಯಡ್ ಮಾಡಲ್ಲ. ಅರಿಶಿನ, ಉಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟೇ ಹಾಕೋದು, ಇನ್ನೇನು ಹಾಕೋದಿಲ್ಲ. ಇನ್ನು ನಾನು ಹೇಳ್ದಂಗೆ ತರಕಾರಿ ಸೊಪ್ಪು ಇಷ್ಟು ಹಾಕ್ಕೊಂಡ್ರೆ ಮುಗೀತು. ಮೊಸಪ್ಪು ಮಸದ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು. ಸೂಪರಾಗಿರೋ ಒಂದು ಮೊಸಪ್ಪು ರೆಡಿ ಆಗುತ್ತೆ. ನಮ್ಮ ಮನೇಲಿ ಏನು ಗೊತ್ತಾ, ವಾರದಲ್ಲಿ 2 ಸಲ ಆದರೂ ಮೊಸಪ್ಪು ಮಾಡ್ತೀವಿ. ನಮ್ಮ ಅಪ್ಪಂಗೆ ತುಂಬ ಫೇವ್ರೆಟ್, ನಮಗೂ ತುಂಬ ಫೇವ್ರೆಟ್. ಮೊಸಪ್ಪಿಲ್ಲ ಅಂದರೆ ನಮಗೆ ಊಟನೇ ಸೇರಲ್ಲ ಅನ್ನೋ ಥರನೇ ನಮಗಿರುತ್ತೆ. ಸೊ ಹಾಗಾಗಿ ವಾರದಲ್ಲಿ 2 ಸಲ ಆದರೂ ಮೊಸಪ್ಪು ಮಾಡ್ತಾನೆ ಇರ್ತೀವಿ. ಇನ್ನು ಇಲ್ಲಿ ಒಂದು ಕಡೆ ಮೊದಲೇ ನಾನು ಇದು ಇಟ್ಕೊಂಡ್ಬಿಟ್ರೆ ಬೇಗ ಮಸಿಬಹುದಲ್ವ, ಬೇಗನೂ ಕುಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮೊದಲು ನಾನು ಸಾಂಬಾರಿಗೆ ಇಟ್ಕೊಳ್ತೀನಿ. ಇದೆಲ್ಲ ಆದಮೇಲೆ ನಾನು ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಇನ್ನು ಅವರೆಕಾಯಿ ಉಸ್ಲಿ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಚಪಾತಿಗೆ ಸ್ವಲ್ಪ ಅಗಸೆ ಬೀಜದ್ದು ನಾನು ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನಷ್ಟು. ಹಾಗೆ ಕುಂಬಳಕಾಯಿ ಬೀಜ ಮತ್ತು ಈ ಸನ್ಫ್ಲವರ್ ಸೀಡ್ಸ್ ಅಂತಾರಲ್ಲ, ಅದ್ರದ್ದು ಕೂಡ ರೋಸ್ಟ್ ಮಾಡಿ ಇಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ. ಈ ಥರ ಚಪಾತಿಗೆ ಯೂಸ್ ಮಾಡಬೇಕು ಅಂದ್ಬಿಟ್ಟು 2 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿಬಿಟ್ಟು ಕಲಿಸ್ಕೊತೀನಿ. ಚಪಾತಿ ಹಿಟ್ಟು ರೆಡಿ ಆಗುತ್ತೆ. ಈ ಕುಂಬಳಕಾಯಿ ಬೀಜ ಆಗಿರ್ಬೋದು, ಈ ಥರ ವಿಧವಾದ ಬೀಜಗಳಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ, ಪೌಷ್ಟಿಕಾಂಶ ಇರುತ್ತೆ. ಸೊ ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನಲ್ಲ, ಈ ಥರದಿಗೆ ಚಪಾತಿಗೆ ಹಾಕ್ಕೊಟ್ರೆ ತುಂಬ ಒಳ್ಳೆಯದು. ಇನ್ನು ಪೂರಿಗೆಲ್ಲ ಹಾಕೋಕೆ ಹೋಗ್ಬಿಡಿ, ಏನಕ್ಕಂದರೆ ಅದು ತೇಲ್ಸೋ ಅಂಥದ್ದಲ್ವ, ಹಂಗಾಗಿ ಏನೂ ಕೂಡ ಉಳಿಯೋದಿಲ್ಲ, ಅದರಲ್ಲಿ ಏನೇ ಹಾಕಿದ್ರೂ ವೇಸ್ಟೇ. ಹಂಗಾಗಿ ಈ ಥರ ಚಪಾತಿ, ರೊಟ್ಟಿ ಈ ಥರದ್ರಲ್ಲಿ ಹಾಕ್ಕೊಟ್ರೆ ಆರಾಮಾಗಿ ಅವರು ಕೂಡ ಗೊತ್ತಿಲ್ಲದೇ ತಿಂತಾರೆ. ಇನ್ನು ಅವರೆಕಾಯಿ ಉಸ್ಲಿಗೆ ಮೊದಲು ನಾನು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚಿಟಪಟ ಅಂತ ಅಂದಮೇಲೆ ಈಗ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. 1 kg ನಾನು ಅವರೆಕಾಯಿನ ತೊಗೊಂಡಿದ್ದೆ. ಸೊ ಅದೊಂದು ಸಿಪ್ಪೆ ಗಿಪ್ಪೆ ಎಲ್ಲ ತೆಗೆದ್ರೆ ಒಂದು 600-700 ಗ್ರಾಮ್ಸ್ ಆಗ್ಬೋದು ಅಂತ ಅನ್ಸುತ್ತೆ, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ 1 kg ಅವರೆಕಾಯಿ ತೊಗೊಂಡಿದ್ದು ಅಷ್ಟು ಮಾಡ್ತಾಯಿದ್ದೀನಿ. ಇದಕ್ಕೊಂದು 3-4 ಈರುಳ್ಳಿನ ತೊಗೊಂಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬಾ ಟೇಸ್ಟ್ ಇರುತ್ತೆ, ಹಾಗೆ ಚೆನ್ನಾಗಿ ಫ್ರೈ ಕೂಡ ಆಗಬೇಕು. ಇವಾಗ ನಾನು ಅವರೆಕಾಯಿನ ಚೆನ್ನಾಗಿ ತೊಳೆದು 1-2 ಸಲ ತೊಳೆದ್ಬಿಟ್ಟು ಅವರೆಕಾಯಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಈರುಳ್ಳಿ ಮತ್ತು ಅವರೆಕಾಯಿ ಪೂರ್ತಿ ಅಂದರೆ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಹೊತ್ತು 1-2-3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಾನು. ನನಗಂತೂ ಸಖತ್ ಇಷ್ಟ ಅವರೆಕಾಯಿಗಳಲ್ಲಿ ಮಸಾಲೆ ಮಾಡೋದು, ಉಸ್ಲಿ ಮಾಡೋದು, ಅವರೆಕಾಯಲ್ಲಿ ಉಪ್ಮಾ ಮಾಡೋದು ಸಖತ್ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಇರಲ್ಲ ಅಲ್ವಾ ಅವರೆಕಾಯಿ ಅಂದರೆ. ಇನ್ನು ಸೀಸನ್ ಬಂದರೆ ಅಂತೂ ಇನ್ನೂ ತುಂಬ 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 ಮಾಡೋದು. ಇನ್ನು ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕುಕ್ಕರ್ ಹಾಕಿಬಿಟ್ಟು ವಿಸಲ್ ಕೂಗಿಸಿದ್ರೆ ಬೇಗ ಆಗುತ್ತೆ, ಇಲ್ಲ ಹಾಗೆ ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಕುಕ್ಕರ್ ವಿಸಲ್ ಹಾಕಿಸ್ತೀನಿ. ಉಪ್ಪು ಅರಿಶಿನ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಸ್ಲಿ ಏನು ಗೊತ್ತಾ, ಡ್ರೈ ಕೂಡ ಮಾಡ್ಕೋಬೋದು, ಒಂದು ಸ್ವಲ್ಪ ಗ್ರೇವಿ ಥರನೂ ಕೂಡ ಮಾಡ್ಕೋಬೋದು. ಎರಡೂ ಚೆನ್ನಾಗಿರುತ್ತೆ. ಬಟ್ ನನಗೆ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನು ಇದಕ್ಕೆ ತುರಿದಿರೋ ಅಂಥದ್ದು ಹಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದು ಗ್ರೇವಿ ಬರಬೇಕು ಅಂದರೆ ನಾನೊಂದು ಟಿಪ್ ಹೇಳ್ತೀನಿ, ಫುಲ್ ನೋಡಿ ವಿಡಿಯೋ ಹೀಗೆ. ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಬೇಯೋದಕ್ಕೆ, ಪ್ಲಸ್ ಗ್ರೇವಿಗೆ ಆಗೋದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಇದಕ್ಕೆ ಮೇಯ್ನ್ ಬಂದುಬಿಟ್ಟು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸಖತ್ತು ಟೇಸ್ಟ್ ಕೊಡುತ್ತೆ. ಆಮೇಲೆ ಇನ್ನೊಂದು ಐಟಮ್ ಅದನ್ನು ಹಾಕ್ಕೋಬೇಕು, ಗ್ರೇವಿ ಮಾಡ್ಕೋತೀರಾ ಅಂದರೆ, ಡ್ರೈ ಆದರೆ ಏನು ಬೇಡ, ಗ್ರೇವಿ ಥರ ಮಾಡ್ಕೋಬೇಕು ಅಂದರೆ ಸೊ ಅದೊಂದು ಐಟಮ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದು ನಾನು ಮೊದಲು ಚೆನ್ನಾಗಿ ಕೂಗಿಸ್ಕೋತೀನಿ, ಒಂದು 3-4 ವಿಸಿಲ್. ಅದಾದಮೇಲೆ ನೀವು ಚೆಕ್ ಮಾಡ್ಕೋಬೋದು ಬೆಂದಿದೆಯಾ ಇಲ್ವಾ ಅಂತ. ಇಲ್ಲಿ ಚಪಾತಿ ಹಿಟ್ಟಿಗೆ ಕೂಡ ಕಲಿಸ್ಕೊತಾ ಇದ್ದೀನಿ. ಒಂದು ಕಡೆಯಲ್ಲಿ ಕುಕ್ಕರ್ ಕೂಡ ಆಗ್ತಿದೆ, ಆ ಕಡೆ ಒಂದು ಕಡೆ ಮೊಸಪ್ ಕೂಡ ಆಗ್ತಿದೆ. ಸೊ ಎರಡೂ ಕೂಡ ಅಟ್ ಎ ಟೈಮ್ ಆಗೋಗುತ್ತೆ.
ಈಗ ನೋಡಿ ಪರ್ಫೆಕ್ಟಾಗಿ ಅವರೆಕಾಯಿ ಕುಕ್ ಆಗಿದೆ. ಒಂದು 3-4 ವಿಸಲ್ ಅಂತ ಅಂದ್ಕೊಳ್ಳಿ. ಇನ್ನೂ ಬೆಂದಿಲ್ಲ, ಇನ್ನೂ ಸ್ವಲ್ಪ ಬಲ್ತಿರೋ ಕಾಯಿ ಅಂದರೆ ಚೆಕ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು 2 ವಿಸಲ್ ಹಾಕಿಸ್ಕೊಂಡ್ರೆ ಮುಗೀತು. ಈಗ ಮುಚ್ಚಳ ತೆಗೆದು ನಾನು ಒಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ನೋಡಿ ಸಖತ್ತಾಗಿ ಬೆಂದಿದೆ. ಮೆತ್ತಿಗೆ ಹಿಂಗೆ ಅಂದ ತಕ್ಷಣ ಸ್ಮ್ಯಾಶ್ ಆಗುತ್ತೆ, ಅಷ್ಟಾದರೆ ಸಾಕಾಗುತ್ತೆ. ಇನ್ನು ನಾನು ಒಂದು ಐಟಮ್ ಹಾಕಬೇಕು ಅಂತ ಹೇಳಿದ್ನಲ್ಲ, ಸೊ ಅದೇ ಬಂದು ಅಕ್ಕಿ ಹಿಟ್ಟು ಹಾಕಿದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ಒಂದು 2 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೀಕ್ರೆಟು ಗ್ರೇವಿಗೆ. ಇನ್ನು ಇದಕ್ಕೆ ನಾನೊಂದು ಸ್ವಲ್ಪ ಜೀರಾ ಪೌಡರು ಮತ್ತು ಗರಂ ಮಸಾಲನೇ ಕೂಡ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ, ಏನಿಲ್ಲ. ಇವನ್ನೆಲ್ಲ ಹಾಕಿದ್ಮೇಲೆ ಇನ್ನೊಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇನ್ನೂ ನಿಮಗೆ ನೀರು ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೋಬೋದು. ಸಖತ್ತಿರುತ್ತೆ. ಚಪಾತಿ, ರೋಟಿ, ದೋಸೆಗೂ ಸೂಪರ್ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ನೋಡಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಏನು ಟೇಸ್ಟ್ ಇರುತ್ತೆ ಗೊತ್ತಾ, ಸಖತ್ತಿರುತ್ತೆ. ಸೊ ಅವರೆಕಾಯಿ ಮನೇಲಿದ್ದರೆ ಈ ಥರದ್ದು ಮಾಡ್ಕೊಳ್ಳಿ, ಇಲ್ಲ ಅಂದರೆ ತಂದು ಮಾಡ್ಕೊಳ್ಳಿ, ಸಖತ್ತು ಟೇಸ್ಟ್ ಇರುತ್ತೆ. ನಾನು ಹೇಳ್ದಂಗೆ ಚಿಕ್ಕ ಸಿಂಪಲ್ ರೆಸಿಪೀಸ್ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಿರೋದು, ಅಷ್ಟೇ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬರೀ ಇದಿದ್ರೆ ಸಾಕಾಗಲ್ಲ ಅಂದ್ಬಿಟ್ಟು ಸ್ನ್ಯಾಕ್ಸಿಗೆ ನಾನು ಆಲೂ ಕಬಾಬ್ ಮಾಡ್ತಾಯಿದ್ದೆ. ಸೊ ಕಬಾಬ್ ಯೂಶ್ವಲಿ ನಾನೇ ಮನೇಲಿ ಮಸಾಲೆಗಳೆಲ್ಲ ಹಾಕ್ಕೊಳ್ತೀನಿ ಕಬಾಬ್ ಮಾಡೋದಕ್ಕೆ ರೆಡಿ. ಬಟ್ ಮನೇಲಿ 2 ಪ್ಯಾಕೆಟ್ ಹಾಗೇ ಬಿದ್ದಿತ್ತು ಚಿಕನ್ ಕಬಾಬ್, ಯಾರೂ ಮುಟ್ತಾನೇ ಇರಲಿಲ್ಲ. ಚಿಕನಲ್ಲೂ ಕಬಾಬ್ ಮಾಡೋದು ಕಮ್ಮಿ, ಸರಿ ಹಿಂಗೋ ಪ್ಯಾಕೆಟ್ ಡೇಟ್ ಬೇರೆ ಎಕ್ಸ್ಪೈರಿ ಆಗೋ ಹತ್ತಿರ ಇತ್ತು. ಚಿಕನ್ ಕಬಾಬ್ ಪೌಡ್ರ ಯೂಸ್ ಮಾಡಿಕೊಂಡು ಆಲೂ ಕಬಾಬ್ ಮಾಡೋಣ ಅಂದ್ಬಿಟ್ಟು ಆಲೂ ಎಲ್ಲ ಪೀಲ್ ಮಾಡ್ಕೊಳ್ತಾ ಇದ್ದೆ. ತುಂಬ ಇಷ್ಟ ಮಕ್ಕಳಿಗಂತೂ, ಯಾರಿಗಿಷ್ಟ ಇರಲ್ಲ ಅಲ್ವಾ ಆಲೂಗಡ್ಡೆದಲ್ಲಿ ಮಾಡಿರೋ ರೆಸಿಪೀಸು. ಇನ್ನದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಚಿಕನ್ ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲಾಗಿ ರೆಡಿ ಆಗೋಗುತ್ತೆ. ಸ್ನ್ಯಾಕ್ಸ್ ಬಾಕ್ಸ್ಗೆ ಇಲ್ಲ ರೈಸ್ ಸಾಂಬಾರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಲಂಚ್ ಬಾಕ್ಸ್ ರೆಸಿಪೀಸ್. ಬೆಳಗ್ಗೆಗೆ ಆ್ಯಪಲ್ ಕಟ್ ಮಾಡಿ ಉಪ್ಪಲ್ಲಿ ನೆನೆಹಾಕಿ ಕೊಟ್ಟಿದ್ದೀನಿ, ಆವಾಗ ಬ್ಲ್ಯಾಕ್ ಆಗಲ್ಲ. ಒಂದು 10 ನಿಮಿಷ ನೆನೆಹಾಕಬೇಕು ಉಪ್ಪಲ್ಲಿ ಆ್ಯಪಲ್ಸು. ಇನ್ನು ಮಧ್ಯಾಹ್ನಕ್ಕೆ ಚಪಾತಿ, ಇದು ಸ್ನ್ಯಾಕ್ಗೆ ಆಲೂ. ಇನ್ನು ಸಂಜೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಮಾಡೋಕ್ಕಾಗಲಿಲ್ಲ, ಕೆಲಸಗಳಿತ್ತು, ಹಂಗಾಗಿ ಯಾವುದೇ ಶೂಟ್ ಮಾಡಲಿಲ್ಲ. ಒಂದು ಸ್ವಲ್ಪ ಹಾಲು ಕಾಯಿಸೋಣ, ಟೀ ಮಾಡೋಣ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ದೆ. ಹಾಗೆ ಮಕ್ಕಳು ಇನ್ನು ಲಶಿಕಾ ಒಬ್ಬಳೇ ಹಾಲು ಕುಡಿಯೋದು, ಅವ್ನು ಕ್ರಿಕೆಟ್ಗೆ ಹೋಗಿರ್ತಾನೆ. ಇನ್ನು ನಮಗೆ ಅಂತ ನಾನು ಟೀ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಲಶಿಕಾ, ಯಾವ ಲೆಟರ್ ಅದು? ಟಿ. ಇದು ಆ ಕಡೆ ಬುಕ್ಕಲ್ಲಿದೆ ನೋಡು, ಯಾವುದದು? ವಿಚ್ ಲೆಟರ್? ಟಿ ಫಾರ್ ಟೈಗರ್. ಟೀನಾ? ಕಲರ್ ಮಾಡ್ದಾ? ಆಯ್ತಾ? ಸ್ಟಿಕ್ಕರ್ ಇದೆ ನೋಡು ಟೀಚರ್ದು. ಅದಲ್ಲ ಟೀಚರ್, ಅದಲ್ಲ. ಎಲ್ಲಿದೆ ನೋಡು ಟೀಚರು? ಇಲ್ಲಿ. ಟಿ ಫಾರ್ ಟೀಚರ್. ಇನ್ನು ಸಂಜೆ ದೀಪ ಹಚ್ಚಬೇಕಿತ್ತು. ಸೊ ಒಟ್ಟಿಗೆ ಟೀ ಕುಡಿದು ಮತ್ತೆ ಫ್ರೆಶ್ ಅಪ್ ಆಗಿ, ಸಂಜೆ ಸ್ವಲ್ಪ ಬೆಳಗ್ಗೆ ದೀಪ ಹಚ್ಚಿರಲಿಲ್ಲ, ಹಾಗಾಗಿ ಹೂವನ್ನೆಲ್ಲ ತೆಗೆದುಬಿಟ್ಟು ಹಿಂದಿನ ದಿನ ಇಟ್ಟಿರ್ತೀವಲ್ಲ ಬಾಡೋಗಿತ್ತು, ಅದನ್ನೆಲ್ಲ ತೆಗೆದು ಮೊದಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತೆ ಹೂವನ್ನ ಇಟ್ಬಿಟ್ಟು ಸೊ ಪೂಜೆ ಮಾಡ್ತಾ ಇದ್ದೀನಿ.
ದೀಪ ಎಲ್ಲ ಹಚ್ಚಿದ್ದಾಯಿತು. ಇನ್ನು ಡಿನ್ನರ್ ಪ್ರಿಪೇರ್ ಮಾಡಬೇಕಿತ್ತು, ಅದನ್ನು ಆಚೆನೇ ಪ್ರಿಪೇರ್ ಮಾಡೋಣ ಅಂತಲೇ ಅಂದ್ಕೊಂಡ್ವಿ. ಇನ್ನು ಆಚೆಗಡೆ ಇದು ಅಮ್ಮ ಸಜ್ಜೆ ರೊಟ್ಟಿ ಮಾಡ್ತೀನಿ ಅಂತಾಯಿದ್ರು. ಸಜ್ಜೆ ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ದೋಸೆ ಇಟ್ಟಿತ್ತು, ಅದನ್ನು ಮಾಡ್ತಾಯಿದ್ದೆ. ಇದ್ರ ಜೊತೆಗೆ ತಂಗಿ ಪಾನಿಪುರಿ ಮಾಡ್ತೀನಿ ಅಂತ ಅಂದ್ಲು. ಈ ಪೂರಿ ಅಂಗಡಿಲಿ ಸಿಗುತ್ತಲ್ಲ ಅದನ್ನೇ ತಂದುಕೊಟ್ಟಿದ್ದೆ. ಇನ್ನು ತಂಗಿ ಪಾನಿ ಪ್ರಿಪೇರ್ ಮಾಡಿ ಅದಕ್ಕೆ ಸ್ಟಫಿಂಗ್, ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ಪ್ರಿಪೇರ್ ಮಾಡಿದ್ಲು. ಇನ್ನು ಅಮ್ಮ ಸ್ವಲ್ಪ ಸಜ್ಜೆ ರೊಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲನೂ ಮಾಡ್ಕೊಳ್ತಾಯಿದ್ರು. ಅಮ್ಮ ಪ್ರತಿದಿನ ಸಂಜೆನೇ ಸ್ನಾನ ಮಾಡೋದು, ಏನಕ್ಕೆ ಬೆಳಗ್ಗೆಯಿಂದ ಕೆಲಸಗಳಿರುತ್ತೆ. ಅವ್ರ ಕೆಲಸಗಳು ಮುಗಿಯೋವರೆಗೂ ಸ್ನಾನ ಮಾಡ್ಕೊಳ್ಳಲ್ಲ. ಹಾಗಾಗಿ ಫ್ರೆಶ್ಶಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಟ್ಟಿಗೆ ಸಂಜೆ ಒಂದು 5ರಿಂದ 6 ಈ ಟೈಮಲ್ಲಿ ಸ್ನಾನ ಮಾಡ್ಕೊಂಡು ಬಿಡ್ತಾರೆ. ಕೆಲವೊಂದು ಸಲ ಬೇಗ ಆಗೋದ್ರೆ ಬೇಗನೂ ಕೂಡ ಆಗೋಗುತ್ತೆ. ಶುಕ್ರವಾರ ಕಲಶ ಇದ್ದರೆ ಸೊ ಆವಾಗ ಬೇಗನೆ ಮಾಡ್ಕೊಳ್ತಾರೆ. ಹೀಗೆ ಇನ್ನು ಇಷ್ಟು ಐಟಮ್ಸು ಆಚೆ ಮಾಡಬೇಕಿತ್ತು, ಹಾಗಾಗಿ ಎಲ್ಲ ಆಚೆ ಮಾಡೋಣ ಅಂದ್ಬಿಟ್ಟು, ಹೇಗೋ ಗ್ಯಾಸ್ ಇದೆ ದೊಡ್ಡದು, ಅಲ್ಲೇ ಕೂತ್ಕೊಂಡು ದೋಸೆನೂ ತಿನ್ಬೋದು, ಸಜ್ಜೆ ರೊಟ್ಟಿನೂ ಮಾಡ್ಬೋದು ಅಂದ್ಬಿಟ್ಟು ಎಲ್ಲನೂ ಇಲ್ಲಿ ತಂದು ಇಡ್ತಾಯಿದ್ವಿ. ಆ್ಯಂಡ್ ಪಾನಿಪುರಿ ಸಖತ್ತಿತ್ತು ಟೇಸ್ಟ್ ಮಾತ್ರ. ಆ್ಯಂಡ್ ಗಾಳಿ ಕೂಡ ಹಾಗೆ ತುಂಬಾ ಬೀಸ್ತಾಯಿತ್ತು, ತುಂಬ ಅಂದರೆ ತುಂಬ ಬೀಸ್ತಾಯಿತ್ತು. ತಣ್ಣಗಿತ್ತು ಆಚೆಗಡೆ ಕೂತ್ಕೊಂಡು ಎಂಜಾಯ್ ಮಾಡೋದಕ್ಕೆ. ಎಷ್ಟೊಂದು ಸಲ ಪೂರಿ ನಾವು ಮಾಡಿದ್ದೀವಿ, ಮಾಡಿದ್ದೀವಿ ಮನೇಲೇ ಮಾಡೋದಕ್ಕೆ, ಬಟ್ ಅದು ಉಬ್ಬಲ್ಲ. ಅದು ತುಂಬ ಸಲ ಟ್ರೈ ಮಾಡಿದ್ದೀವಿ, ಹಾಗಾಗಿ ಬೇಡ ರಿಸ್ಕ್ ಅಂದ್ಬಿಟ್ಟು ಅಂಗಡಿಲೇ ಪೂರಿನ ತೊಗೊಂಡು ಬಂದುಬಿಡ್ತೀವಿ. ಆವಾಗ ಈಸಿಯಾಗಿ ಮಾಡ್ಕೋಬೋದು. ಸೊ ಆಚೆ ಅದು ಇದು ಎಲ್ಲೆಲ್ಲೋ ಏನೇನೋ ಹೆಂಗೆಂಗೋ ಮಾಡಿರ್ತಾರೆ. ಸೊ ಮನೇಲಿ ಕೊಡಿಸೋದ್ರಿಂದ ಮನೇಲಿ ಕಷ್ಟಪಟ್ಟು ಮಾಡಿ ಕೊಟ್ಟರೆ ಅದೊಂಥರ ನಮಗೂ ಸ್ಯಾಟಿಸ್ಫ್ಯಾಕ್ಷನು, ಹೆಲ್ತ್ ಕೂಡ ಇರುತ್ತೆ. ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ತುಂಬ ಒಂದು ವ್ಲಾಗ್ಸಲ್ಲಿ, ಅದು ನನಗೆ ಈಗ ನೆನಪಾಯಿತು, ಬರೀ ಮನೆ ಫುಡ್ಡೇ ಕೊಡಬೇಡಿ, ಆಚೆ ಫುಡ್ಡು ಕೊಡಿಸ್ಬೇಕು, ಆವಾಗ ಅವ್ರಿಗೆ ಇಮ್ಯುನಿಟಿ ಬಿದ್ದೋಗ್ಬಿಡುತ್ತೆ ಅಂತ ಅಂದರು. ನನಗೆ ಈ ಕಮೆಂಟ್ಗೆ ಏನು ರಿಪ್ಲೈ ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ನನಗೆ ನಗು ಬಂದುಬಿಡ್ತು ಇದನ್ನು ನೋಡಿ. ಅಪ್ಪ ಔಟ್ಸೈಡ್ ಫುಡ್ ತಿಂದರೆ ಇಮ್ಯುನಿಟಿ ಜಾಸ್ತಿ ಆಗುತ್ತಾ ಅಂತ ನನಗೆ ಕಮೆಂಟ್ ನೋಡೇ ಗೊತ್ತಾಗಿದ್ದು. ಹಾಗಿದ್ರೆ ಡಾಕ್ಟರ್ಸ್ ಎಲ್ಲ ಹೇಳೋರು, ಇಮ್ಯುನಿಟಿಗೆ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ತರಕಾರಿ ತಿನ್ನಿ, ಫ್ರೂಟ್ಸ್ ತಿನ್ನಿ ಅಂತ ಯಾರೂ ಹೇಳ್ತಿರಲಿಲ್ಲ. ಆಚೆಗಡೆನೂ ತಿನ್ನಿ, ಇಮ್ಯುನಿಟಿ ಜಾಸ್ತಿ ಇರುತ್ತೆ ಅಂತ. ಅದೆಲ್ಲ ಅಷ್ಟೇ. ಕೆಲವ್ರಿಗೆ ಏನು ಗೊತ್ತಾ, ನಾವು ಮನೆಯಲ್ಲೇ ಎಲ್ಲನೂ ಕಷ್ಟಪಟ್ಟು ಮಾಡ್ತಾ ಇರ್ತೀವಲ್ವ, ಅದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಮಾಡೋಕ್ಕಾಗಲ್ಲ ಕಷ್ಟಪಟ್ಟು. ಇನ್ನೊಬ್ಬರು ಏನಾದರೂ ಮನೇಲಿ ಮಾಡ್ಕೊಡ್ತಿರ್ತಾರಲ್ಲ, ಅದನ್ನು ನೋಡಿ ಒಂಥರ ಸಹಿಸ್ಕೊಳ್ಳೋಕ್ಕಾಗಲ್ಲ. ಏನಪ್ಪ ಎಲ್ಲ ಮನೆಯಲ್ಲೇ ಮಾಡಿಕೊಡ್ತಾರೆ, ಇಷ್ಟೊಂದು ಎನರ್ಜಿ ಅವ್ರಿಗೆ ಎಲ್ಲಿಂದ ಬರುತ್ತೆ ಅನ್ನೋ ಥರ ಇದನ್ನು ಅಂದ್ಕೊಂಡು ಆ ಥರ ಕಮೆಂಟ್ ಮಾಡ್ತಾರೇನೋ, ನನಗಂತೂ ಗೊತ್ತಿಲ್ಲ. ನನಗಂತೂ ಆ ನಗು ಬಂದೇ ಬಿಡ್ತು ಆ ಕಮೆಂಟ್ ನೋಡಿಬಿಟ್ಟು. ಬ್ಯಾಲೆನ್ಸ್ ಮಾಡಬೇಕು, ಒಳಗಡೆನೂ ಮಾಡಿ ಕೊಡಬೇಕು, ಮನೇಲಿ ಮಾಡಿ ಕೊಡಬೇಕು, ಆಚೆಗಡೆದು ಕೊಡಿಸ್ಬೇಕಂತೆ. ಇದು ಯಾವ ಲೆಕ್ಕಾಚಾರ ಅಂತ ನನಗೂ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇದ್ರ ಬಗ್ಗೆ ನಿಮ್ಗೇನಾದರೂ ಸ್ವಲ್ಪ ಇದು ಸರಿ ಇದೆಯಾ ಅವ್ರು ಕಮೆಂಟ್ ಮಾಡಿದ್ದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಸಜ್ಜೆ ರೊಟ್ಟಿ ಜೊತೆಗೆ ಸ್ವಲ್ಪ ಮೊಸಪ್ಪು ಮಾಡಿದ್ವಲ್ಲ ಬೆಳಗ್ಗೆ, ಅದೇ ಆಗುತ್ತೆ ಅಂದ್ಬಿಟ್ಟು ಸಜ್ಜೆ ರೊಟ್ಟಿ ಇಟ್ಕೊಂಡಿದ್ದು. ಇನ್ನು ದೋಸೆಗೂ ಕೂಡ ಮೊಸಪ್ಪು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇನ್ನು ಅಪ್ಪ ಎಲ್ಲ ಬಂದಮೇಲೆ ಬಿಸಿದು ಪೂರಿ ಹಾಕೋಣ ಪಾನಿಪುರಿಗೆ ಅಂದ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡು, ಚಿಕ್ಕ ಚೇರ್ಸ್, ಇದು 100 kgsವರೆಗೂ ಚೇರ್ಸ್ ಇದು ತಡ್ಕೊಳ್ಳುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಸಿಗುತ್ತೆ ಇದು ಮಕ್ಕಳು ಚೇರ್ಸು. ದೊಡ್ಡವರು ಕೂತ್ಕೋಬೋದು, ಹೇಳಿದ್ನೆಲ್ಲ ಅಪ್ ಟು 100 kgsವರೆಗೂ ಕೂತ್ಕೋಬೋದು ಇದ್ರ ಮೇಲೆ. సల్లద్దాని కాలే తినే కాయలేదు మొక్కలో అన్నీ అయిపోయా ಇಲ್ಲಿ ಸಜ್ಜೆ ರೊಟ್ಟಿ ಅಮ್ಮ ಮಾಡ್ತಿದ್ದಾರೆ. ಇದು ಯಾವಾಗಾದರೂ ನಾನು ರೆಸಿಪಿನ ತೋರಿಸ್ತೀನಿ. ಸಜ್ಜೆ ರೊಟ್ಟಿಗೆ ಇದು ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು, ಕಪ್ಪು ಎಳ್ಳು ಮತ್ತು ಇದಕ್ಕೆ ಆರಿಗ್ಯಾನೋ ಅಂತ ಬರುತ್ತಲ್ಲ, ಅಂದರೆ ಈ ಒಣಮೆಣ್ಸಿನ್ಕಾಯಲ್ಲಿ ಬೀಜ ಇರುತ್ತಲ್ಲ ಅದನ್ನು ಹಾಕ್ತಾರೆ, ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಟೈಮ್ 9:30 ಆಗೇ ಹೋಯಿತು. ಎಲ್ಲನೂ ಮಾಡಿ
ಮನೆಗೆ ಬರೋಷ್ಟೊತ್ತಿಗೆ ಒಳಗಡೆ. ಇನ್ನು ಇದು ಲಶಿಕಾದು ನಾನು ಲಂಗ ಬ್ಲೌಸ್ ಹೊಲ್ಸೋದಕ್ಕೆ ಒಂದು ಕ್ಲಾತ್ ತೊಗೊಂಡಿದ್ವಿ ರೇಷ್ಮೇಲಿ ಅಂತ ಹೇಳಿದ್ನಲ್ಲ, ಸೊ ಆವಾಗ ನಾನು ತೋರ್ಸೋಕ್ಕಾಗಿರಲಿಲ್ಲ, ಮರ್ತೋಗ್ಬಿಟ್ಟಿದೆ ವ್ಲಾಗ್ನಲ್ಲಿ ತೋರಿಸೋದು. ಹಾಗಾಗಿ ಇದರಲ್ಲಿ ನೆನಪಾಯಿತು ತೋರಿಸೋಣ ಅಂತ ಅಂದ್ಕೊಂಡೆ. ಪಿಂಕ್ ವಿತ್ ರೆಡ್ ಬಾರ್ಡರ್ ಕಾಂಬಿನೇಷನ್, ಸೂಪರ್ ಕಲರ್ ಇದೆ ಇದು. ಇದ್ರ ಮೇಲೆ ಸಿಲ್ವರಲ್ಲಿ ಡಿಸೈನ್ಸ್ ಇದೆ, ಪ್ಯಾಟ್ರನ್ಸ್, ಫ್ಲವರ್ಸ್ ಮತ್ತು ಲೀವ್ಸಲ್ಲಿ. ಇನ್ನು ಬಾರ್ಡರ್ ತುಂಬ ದೊಡ್ಡದಿದೆ, ರೆಡ್ ಕಲರು, ತುಂಬ ಬ್ರೈಟ್ ಕಲರ್ಸ್, ಪಿಂಕ್ ಮತ್ತು ರೆಡ್ಡು. ಇನ್ನು ಬ್ಲೌಸ್ ಬಂದುಬಿಟ್ಟು ಈ ಕಲರ್ ಇದೆ, ರೆಡ್ ಕಲರಲ್ಲಿ. ಲೈನಿಂಗ್ ಕ್ಲಾತ್ ಕೂಡ ತೊಗೊಂಡ್ವಿ ಹೊಲ್ಸೋಣ ಅಂದ್ಬಿಟ್ಟು. ಇನ್ನು ಮತ್ತೆ ಈ ಥರದ್ದು ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ಅಲ್ಲೇ ತೊಗೊಂಡ್ವಿ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಎಲ್ಲ ಇದೆ. ಆಲ್ರೆಡಿ ಲಶಿಕಾ ಹತ್ರ ಒಂದು ಯೆಲ್ಲೋ ಬ್ಲೂ ಇದೆ, ಬ್ಲೂ ಆರೆಂಜ್ ಇದೆ, ಈ ಥರದ್ದು ಇರಲಿಲ್ಲ ಈ ಕಲರು. ಸೊ ಹಂಗಾಗಿ ಪಿಂಕ್ ವಿತ್ ರೆಡ್ ಬಾರ್ಡರ್ ಇರೋದು ಸೂಪರಾಗಿದೆ. ಹೊಲ್ಸಿದ್ರೆ ಸಖತ್ ಬರುತ್ತೆ. ಫಿನಿಶಿಂಗ್ ಎಲ್ಲ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡಿಸಿದ್ದೆ ಅಂದ್ಬಿಟ್ಟು. ಇದನ್ನು ನಾನು ತೋರಿಸಿರಲಿಲ್ಲ, ಹಾಗಾಗಿ ಈ ವ್ಲಾಗ್ನಲ್ಲಿ ನಾನು ಶೇರ್ ಮಾಡಿಕೊಂಡೆ. ಇನ್ನು ಹಳೇದು ಒಂದು ಇದೆ, ಅದು ನೀವು ನೋಡಿದ್ದೀರಾ. ಫಸ್ಟ್ ನಾನು ಹೊಲಿಸಿದ್ದದು ನಾಮಕರಣಕ್ಕೆ ಅಂತ ಹೊಲಿಸಿದ್ದು, ನೋಡಿರ್ತೀರ ನೀವು. ಇದು ಸಖತ್ತಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು ಲಶಿಕಾ. 1 ಇಯರ್ ಒಳಗಡೆ ನಾಮಕರಣ ಮಾಡಿದ್ದು, 11 ತಿಂಗಳಲ್ಲಿ. ಈಗಲೂ ಕೂಡ ಇದಾಗತ್ತೆ ಅವಳಿಗೆ. ಸ್ವಲ್ಪ ಏನೋ ತುಂಡ ಆಗುತ್ತೆ, ಆವಾಗ ಫುಲ್ಲು ಪಾದದವರೆಗೂ ಬರೋದು. ಈಗ ಒಂದು ಸ್ವಲ್ಪ ಹೆಂಗೆ ಅಂದರೆ ಸ್ವಲ್ಪ ಮೊಣಕಾಲ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಆಗುತ್ತೆ, ಅಲ್ಲಿವರೆಗೂ ಆಗುತ್ತೆ. ಏನಾದರೂ ಒಂದು ಚಿಕ್ಕ ಪುಟ್ಟ ಎಲ್ಲಾದರೂ ಹೊರಗಡೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಈ ಥರದ್ದು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇದು ಹಳೇದು ಕೂಡ ತೋರಿಸಿದ್ರಲ್ಲಿ ಲೇಯರ್ಸ್ ತುಂಬ ಇರುತ್ತೆ, ಈ ಥರ ಬಫ್ ಥರ ಎಲ್ಲ ಸ್ಲೀವ್ಸ್ ಇರೋದು. ಇನ್ನು ಅಂಬ್ರೆಲಾ ಥರ ಸ್ಕರ್ಟ್ ಇರೋದು, ಅದೇ ಥರನೇ ಲಂಗ ಬ್ಲೌಸ್ ಹೊಲ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ತೋರಿಸ್ತೆ ಒಂದು ಸಲ ನಿಮಗೆ. ಈ ವ್ಲಾಗ್ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.